ಅದು ಇವತ್ತು ಆಗಲ್ಲ ಇಷ್ಟ ಆಯ್ತು ಜೈ ಅಂತ जय महाराज की जय देवी की जय श्री राम 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 जय जय माता की जय जय माता की जय भारत माता की जय श्री राम जय श्री राम जय जय श्री राम जय श्री राम दत्तात्रेय महाराज की जय भारत माता की जय श्री राम जय श्री राम जय श्री राम दत्तात्रेय महाराज की जय देवी की जय श्री राम राम लक्ष्मण जानकी जय बोलो हनुमान की राम लक्ष्मण जानकी जय बोलो हनुमान की जय बोलो हनुमान की राम लक्ष्मण जानकी जय बोलो हनुमान की राम लक्ष्मण जानकी भारत माता की जय भारत माता की जय वंदे मातरम वंदे मातरम वंदे मातरम ಈ ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಪೂಜೆ
ಶಶಿ ಕೂಗ್ರು ಯಾರೊಬ್ರು ಮೊಬೈಲ್ ದತ್ತ ಜಯಂತಿಯ ಏನು ಶೋಭಾಯಾತ್ರೆ ಇದೆ ಅದ್ದೂರಿಯಾಗಿರುತ್ತೆ. ಪೊಲೀಸ್ನವರು ಸರ್ಪಗಾಲಿನಲ್ಲಿ ಶೋಭಾಯಾತ್ರೆ ಪ್ರಾರಂಭವಾಗಿದೆ. ಬನ್ನಿ ನೋಡೋಣ ಶೋಭಾಯಾತ್ರೆ ಹೇಗಿದೆ ಅಂತ ಹೇಳಿ. ಮಾಜಿ ಶಾಸಕರ ಸಿ.ಟಿ. ರವಿಯವರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೇವೆ. ಒಂದು ನಿಮಿಷ ದತ್ತ ಜಯಂತಿ ಸಂಬಂಧಪಟ್ಟಾಗ ಶೋಭಾಯಾತ್ರೆ ಮಾಡಿದ್ದಾರೆ ಅಲ್ಲ, ಈಗ ಏನಾಯಿತು ವಿಶೇಷ ಏನಿದೆ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದತ್ತಾತ್ರೇಯ ಜಯಂತಿ ಅಂಗವಾಗಿ ಶೋಭಾಯಾತ್ರೆ ನಡೀತಾ ಇದೆ. ನಮ್ಮ ಸಂಕಲ್ಪ ಇಷ್ಟನೇ, ಅರ್ಚಕರ ನೇಮಕ ಆಗಬೇಕು ಅಂತಿತ್ತು. ಅರ್ಚಕರ ನೇಮಕ ಆಯಿತು. ಅಲ್ಲಿರುವ ಅಕ್ರಮ ಗೋರಿಗಳು ಸ್ಥಳಾಂತರ ಆಗಬೇಕು. ಪೂರ್ಣ ಪ್ರಮಾಣದಲ್ಲಿ ಹಿಂದೂಗಳ ಪೀಠ ಆಗಬೇಕು. ಮತ್ತು ಯಾವುದು 1861 ಎಕರೆ ಜಮೀನಿತ್ತು, ಆ ಜಮೀನು ಮತ್ತೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಮತ್ತೆ ಪುನರ್ಸ್ಥಾಪಿತ ಆಗಬೇಕು. ಯಾರ್ಯಾರು ಅಕ್ರಮವಾಗಿ ಜಮೀನನ್ನು ಮಾಡ್ಕೊಂಡಿದ್ದಾರೆ ಅದೆಲ್ಲವನ್ನು ಕೊಲ್ಲಗೊಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಮೂಲಭೂತ ಸೌಕರ್ಯಗಳಾಗಬೇಕು. ದೇಶದ ಬೇರೆ ಬೇರೆ ಭಾಗದಿಂದ ದತ್ತ ಭಕ್ತರು ನಮ್ಮ ಚಿಕ್ಕಮಗಳೂರಿಗೆ, ನಮ್ಮ ದತ್ತಪೀಠಕ್ಕೆ ಬರಬೇಕು, ಇದು ನಮ್ಮ ಅಪೇಕ್ಷೆ. ಇವತ್ತು ಈ ಅಪೇಕ್ಷೆಯನ್ನು ಇಟ್ಕೊಂಡು ದತ್ತಪೀಠದ ಹೋರಾಟ ಆರಂಭ ಆಯಿತು. ಭಾಗಶಃ ನಮಗೆ ಇದರ ಜಯ ಸಿಕ್ಕಿದೆ. ಬರುವಂಥ ದಿನಗಳಲ್ಲಿ ದತ್ತಪೀಠವನ್ನು ನಮ್ದು ಮಾಡ್ಕೊಳ್ಳೋಕ್ಕೆ 100ಕ್ಕೆ 100 ನಮ್ದಾಗತ್ತೆ. ನಮ್ಮೆಲ್ಲ ಪ್ರಯತ್ನ ಅದು ನ್ಯಾಯಾಲಯದಲ್ಲೂ ಮುಂದುವರಿಯುತ್ತೆ, ಸರ್ಕಾರದಲ್ಲೂ ಮುಂದುವರಿಯುತ್ತೆ, ಜನಮಾನಸದಲ್ಲೂ ಮುಂದುವರಿಯುತ್ತೆ. ಖುಷಿಯಾಗಿದೆ.